ಲೋಕಸಭೆ ಚುನಾವಣೆಯಲ್ಲಿ ವೋಟ್ ಚೋರಿಯಾಗಿದೆ ಅಂತ ರಾಹುಲ್ ಗಾಂಧಿಯವರು ಗಂಭೀರ ಆರೋಪ ಮಾಡಿದರು. ಇದಾದ ನಂತರ ಈಗ ಆಳಂದ ಕ್ಷೇತ್ರದಲ್ಲೂ ಮತದಾರರ ಪಟ್ಟಿ ಡಿಲೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. 100% ಹೇಳ್ತೀನಿ, ಇದು ಬಿಜೆಪಿಯವರದ್ದೇ ಕೆಲಸ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಬಗ್ಗೆ ನನ್ನ ಬಳಿ ಅಧಿಕೃತ ದಾಖಲೆಗಳು ಇದ್ದಾವೆ. ವೋಟ್ಗಳನ್ನು ಡಿಲೀಟ್ ಮಾಡಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಬಳಿ ಅಧಿಕೃತ ದಾಖಲೆಗಳು ಇದೆಯಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಸಮಯ ಬಂದಾಗ ನಾನು ಅದನ್ನು ನಿಮ್ಮ ಮುಂದೆ ಇಡ್ತೀವಿ, ಸ್ವಲ್ಪ ಸಮಯ ಕಾಯಿರಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಆಳಂದ್ನಲ್ಲಿ 7,250 ಮತಗಳನ್ನು ಏಕಾಏಕಿ ಮತದಾರರಿಗೆ ಗೊತ್ತಿರಲಾರ್ದೆ ಡಿಲೀಟ್ ಆಗ್ತಾ ಇದೆ ಅಂತ, ಅದರ ಬಗ್ಗೆ ಮಾನ್ಯ ಶಾಸಕರಾದಂಥ BR ಪಾಟೀಲ್ ಅವರು ಮತ್ತು ನಾನು ಹೋಗಿ ಎಲೆಕ್ಷನ್ ಕಮಿಷನ್ ಅವರಿಗೆ ದೂರನ್ನು ನೀಡಿದ್ವಿ. ಅದರ ಆಧಾರದ ಮೇಲೆ ಒಂದು FIR ಆಯಿತು ಅಲ್ಲಿ ಕಲಬುರಗಿನಲ್ಲಿ. FIR ಆದಮೇಲೆ ಇನ್ವೆಸ್ಟಿಗೇಷನ್ ನಡಿಬೇಕಾದಾಗ 6,018 ವೋಟ್ಗಳನ್ನು ಪರಿಶೀಲನೆ ಮಾಡಿದಾಗ 6,018 ವೋಟರ್ಸ್ ಯಾರು ಡಿಲೀಷನಿಗೆ ಅಪ್ಲಿಕೇಶನ್ ಹಾಕಿದ್ರು, ಅದರಲ್ಲಿ ಬರೀ 28 ಜನಕ್ಕೆ ಮಾತ್ರ ಮಾಹಿತಿ ಇತ್ತು. ಮಿಕ್ಕಿದ ಯಾರಿಗೂ ಕೂಡ ಆ ಮಾಹಿತಿ ಇರಲಿಲ್ಲ. ನಾವು ಏನೋ ವೋಟರ್ ಲಿಸ್ಟಿಂದ ನಮಗೆ ಕೈ ಬಿಡಬೇಕು, ನಾವು ಸ್ಥಳಾಂತರ ಆಗಿದ್ದೀವಿ ಅಥವಾ ಅಡ್ರೆಸ್ ಚೇಂಜ್ ಮಾಡಿದ್ದೀವಿ ಅಂತ ಹಾಕಿರೋದು ಯಾವುದೇ ಮಾಹಿತಿ ಇರಲಿಲ್ಲ. ಇದು ಟೋಟಲಿ ಸುಮಾರು 5,994 ವೋಟರ್ಸ್. ಸೊ ಇದು ಹೇಗಾಯಿತು ಅಂತ ಅವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಅವಾಗೇನು ಬಂತು, ಒಂದು 16 ಮೊಬೈಲ್ಗಳಿಂದ ಇವರು ಅರ್ಜಿಗಳನ್ನು ಹಾಕಿದ್ದಾರೆ. ಉದಾಹರಣೆಗೆ ನನ್ನ ವೋಟ್ ಡಿಲೀಟ್ ಆಗಬೇಕು ಅಂತ ನನಗೆ ಗೊತ್ತಿರಲಾರ್ದೆ